ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಫುಲ್ಲು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ಟೈಮು ನಮ್ಮನೆಯ ವಾತಾವರಣ ಮನೆ ಮುಂದೆ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಎರಡು ಪಿಕಾಕು ಎಷ್ಟು ಚೆನ್ನಾಗಿ ಇಲ್ಲಿ ಬಂದಿದೆ ಅಂತ. ಇದು ಡೈಲಿ ಇಲ್ಲಿ ಬರ್ತಾ ಇರುತ್ತೆ. ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಅದನ್ನು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಬಂದಿದ್ದೀನಿ ಮೇಲ್ಗಡೆ. ಇವಾಗ ಅದು ಸೆಕೆಂಡ್ ಫ್ಲೋರಲ್ಲಿ ಇರೋಂಥದ್ದು ಫ್ಲವರು. ನೀವು ನೋಡಿದ್ದೀರಾ ಗಾರ್ಡನು, ಸಿಂಪಲಾಗಿ ಗಾರ್ಡನ್ ಮಾಡಿರೋಂಥದ್ದು ನಾನು. ಇದೊಂದು ನೋಡಿದ್ದೀರಾ ನೀವು, ಮಂಕಿ ಲೈಟ್. ಇಲ್ಲಿ ನಾವು ಮಂಕಿ ಲೈಟ್ ಹಾಕಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ. ನಾವು ಹೂ ತರಕ್ಕೆ ಹೋಗಬೇಕು ದೇವ್ರಿಗೆ ಪೂಜೆಗೆ. ಅಂದರೆ ಹೋಗೋದಂದರೆ ಮನೇಲಿ ಚಿಕ್ಕದಾಗಿ ನಾನೇ ಪಾಟಲ್ಲಿ ಗಿಡ ಬೆಳೆಸಿರೋಂಥದ್ದು ನೀವು ನೋಡಿದ್ದೀರ ಆಲ್ರೆಡಿ. ನಾನು ಇದ್ದೀನಿ ವಿಡಿಯೋದಲ್ಲಿ. ಮೇಲೆ ಬಂದಿದ್ದೀನಿ ನೋಡಿ, ನೋಡ್ತಿದ್ದೀರಾ ಫ್ಲವರ್ ಕಾಣ್ತಿದ ಪಾಟಲ್ಲಿ ನೆಟ್ಟಿದ ನೋಡಿ ಎಷ್ಟಾಗಿದೆ ರೋಸು. ಎಲ್ಲ ಇವು ಕುಯ್ಕೊಂಡು ಹೋಗಬೇಕು ದೇವರಿಗೆ ನೋಡಿ. ಇಲ್ಲೂ ಕೂಡ ಆಗಿದೆ ನೋಡಿ, ಪಿಂಕ್ ರೋಸ್ ಕೂಡ ಆಗಿದೆ. ಎಲ್ಲ ಕುಯ್ದು ದೇವ್ರಿಗೆ ಇಡಬೇಕು. ದಾಸವಾಳ ಒಂದೇ ಬಂದಾಗಿದೆಪ್ಪ, ಜಾಸ್ತಿ ಆಗ್ತಿತ್ತು ನೋಡಿ. ಚೆನ್ನಾಗಿದೆ ಕೆಂಪಗೆ. ಸ್ಟೋವ್ ಇದೆ ನೋಡಿ, ನೋಡ್ತಾ ಇರ್ಬೋದು. ತುಂಬ ಹೂವು. ಇವಾಗ ಎಷ್ಟು ಹೂ ಸಿಕ್ಕಿದೆ ದೇವರಿಗೆ ಪೂಜೆ ಮಾಡೋಕ್ಕೆ ನೋಡ್ತಾ ಇರ್ಬೋದು. ದೀಪ ಉರಿತಿದೆ, ಯಾಕಂದ್ರೆ ಹಸ್ಬೆಂಡ್ ಬೆಳಿಗ್ಗೆನೆ ಪೂಜೆ ಮಾಡಿ ಹೋಗ್ತಾರಲ್ವಾ. ಹೂವು ಇಟ್ಟು ಪೂಜೆ ಮಾಡ್ತೀನಿ ನೋಡಿ. ಮೋಡ ಮುಚ್ಚಿದಂತಹ ವಾತಾವರಣ. ಸಂಜೆ ಮಳೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ಮೋಡನೂ ಇಲ್ಲ, ಮೀಡಿಯಮ್ ಆಗಿದೆ. ಬರ್ಬೋದು, ಬಂದರೂ ಕೂಡ ಸುಮ್ಮನೆ ಹನಿ ಹನಿ ಬಿತ್ತು ಹೋಗ್ಬೋದು ಆ ಥರ. ಒಂದು ಇವಾಗ ಮಳೆ ಬಂದು ಎಷ್ಟು ಗ್ರೀನರಿ ಆಗಿದೆ ನೋಡಿ. ನಮ್ಮದು ಮನೆ ಸುತ್ತಮುತ್ತ ಎಲ್ಲ ಯಾವ ರೀತಿ ಗ್ರೀನರಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಒಂಥರ ನೇಚರ್ ಅಂದ್ರೇ ಅದೇ ರೀತಿ ಅಲ್ವಾ, ಮನಸ್ಸಿಗೆ ಒಂಥರ ಮುದ ಕೊಡುತ್ತೆ. ನಮಗಂತೂ ತುಂಬ ಚೆನ್ನಾಗಿರುತ್ತೆ ವ್ಯೂಸ್ ನೋಡೋಕ್ಕೆ ಮನೆ ಮುಂದೆ. ನಾನು ಇವಾಗ ಮೇಲೆ ಟೆರೆಸ್ ಮೇಲಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದೇ ಮಳೆ ಇಲ್ಲದ ಟೈಮಿಗೆ ಫುಲ್ಲು ಡ್ರೈ ಆಗಿತ್ತು. ನೀವು ಅದನ್ನು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮನೆಯ ಮುಂದೆ ಗ್ರಾಸ್ ಕಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಮಿಷಿನಲ್ಲಿ ಯಾವ ರೀತಿ ಕಟ್ ಮಾಡ್ತಾರೆ ಅಂತ. ಗೂಡ್ ಕಟ್ಟಕ್ಕೆ ಮೊಬೈಲ್ ಹಾಯ್ ಫ್ರೆಂಡ್ಸ್, ನಾವು
ಇವಾಗ ಎಣ್ಣೆ ಮೇಲೆ ಇದ್ದೀವಿ. ಆಲ್ರೆಡಿ ಮಗನಿಗೆ ಸ್ಪೋರ್ಟ್ಸ್ದು ಐಟಮ್ ಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಇಲ್ಲಿದ ಅಂತ. ಮಗನಿಗೆ ಸ್ವಿಮ್ಮಿಂಗ್ ಸೂಟ್ಸ್ ಬೇಕಿತ್ತು, ಅದನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಶಾಪಿಗೆ. ಇದು ಮಂಗಳೂರವ್ರದ್ದು ಅಂಗಡಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ನಮಗೆ. ಮಂಗಳೂರು ಅನ್ನೋದು ಒಂಥರ ಏನೋ ಒಂದು ಫೇವ್ರೆಟ್ ಅನ್ಸುತ್ತೆ. ತರ ಹೋಗಿ ಶಾಪ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಮಗನಿಗೆ ಸ್ವಿಮ್ಮಿಂಗ್ ಶೂಟ್ನ ತಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದೀವಿ. ಬಟ್ ಇದನ್ನ ನೋಡಿದ್ರು ಇದೊಂದು ಅಷ್ಟೊಂದು ಲೈಕ್ ಆಗಿಲ್ಲ. ಮತ್ತೆ ಬೇರೆನೆ ನೋಡೋಣ ಅಂತ ಹೇಳ್ದ ಮಗ, ಅದನ್ನು ಕೂಡ ಚಾಯ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಕೂಡ ಸ್ಪೋರ್ಟ್ಸ್ ಐಟಮ್ ಇರುವಂತಹ ಶಾಪ್ ಇದು. ನಾವು ಇಲ್ಲಿಗೆ ಬಂದಿದ್ದೀವಿ. ಅಂದ್ರೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಖುಷಿ ಆಯ್ತು. ನಾವು ಒಂದು ಸ್ವಿಮ್ಮಿಂಗ್ ಶೂಟ್ ಬೇಕಿತ್ತು, ಮತ್ತೆ ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವು. ಸ್ವಿಮ್ಮಿಂಗ್ಗೆ ಬೇಕಾಗಿರುವಂತಹ ನೋಡಿ ದೇರ್ಲಕಟ್ಟೆ ಅಂತೀರ, ಮತ್ತೆ ತುಳು ಬರಲ್ವಾ? ಅಲ್ಲ, ಮಲಯಾಳ ಗೊತ್ತು, ಅದು ಮಾಮೂಲಿ ಅಲ್ಲಿ ಮಾತಾಡ್ತಾರೆ. ಹಾಗೆ ಮನೆ ಕಡೆ ಹೊರಡುವಾಗ ಅಲ್ಲೇ ರೋಡ್ ಸೈಡ್ ಅಲ್ಲಿ ಬಿಸಿ ಬಿಸಿ ಆಗಿರುವಂತಹ ದೋಸೆ ಹಾಕ್ತಿದ್ರು. ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಹಾಕ್ತಿದ್ರು, ನಾಗಸಂದ್ರದಲ್ಲೇ ಹಾಕ್ತಿದ್ರು ದೋಸೆನ. ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಅಲ್ಲಿ ನಿಂತಿದ್ರು. ನೋಡೋಣ ನಾವು ತಿನ್ನೋಣ ಅಂತೇಳಿ ಹೋದ್ವು. ಹೊಟ್ಟೆ ಕೂಡ ಚುರುಚುರು ಅಂತ ಇತ್ತು. ಸರಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ದೋಸೆ ಕೂಡ. ಸೆಟ್ ದೋಸೆ ತರ ಇತ್ತು, ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಕೂಡ ತಿಂತಾ ಇದ್ರು, ಟೇಸ್ಟ್ ಮಾಡ್ತಾ ಇದ್ರು. ಆಲ್ರೆಡಿ ಟೇಸ್ಟ್ ಮಾಡಿದಾಗ ನಮಗೂ ಕೂಡ ಅನಿಸ್ತು, ಓಕೆ ಬೆಟರ್ ಅನಿಸ್ತು, ತುಂಬ ಚೆನ್ನಾಗಿತ್ತು. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.